ಮಂಡ್ಯ ಟಿಕೆಟ್ ಕಗ್ಗಂಟಿನ ನಡುವೆ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ದಳಪತಿ ಕುಟುಂಬ ದೇವರ ಮೊರೆಯನ್ನ ಹೋಗಿದೆ. ಕುಟುಂಬ ಸಮೇತ ದೊಡ್ಡಗೌಡರು ಇವತ್ತು ಹುಟ್ಟೂರು ಸಮೀಪದ ರಂಗಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮೂರು ಮಹಾಸಾಗರ, ಅಷ್ಟ ನದಿಗಳ ನೀರು, 7 ಸಾಗರ, 7 ಪರ್ವತಗಳ ಮಣ್ಣು. ದೊಡ್ಡಗೌಡರ ಕುಟುಂಬದಿಂದ ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆ ಪುನಸ್ಕಾರ, ಕುಂಭಾಭಿಷೇಕ. ಲೋಕಸಭಾ ಹೊಸ್ತಿಲಲ್ಲಿ ದೇವರ ಮೊರೆ ಹೋದ ಎಚ್ಡಿಡಿ. ರಂಗನಾಥ ಸ್ವಾಮಿಗೆ 1001 ಕುಂಭಾಭಿಷೇಕ ಪೂಜೆ. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ದೊಡ್ಡಗೌಡರು ದೇವರ ಮೊರೆ ಹೋಗಿದ್ದಾರೆ. ಆರೋಗ್ಯ ಚೇತರಿಕೆ ನಂತರ ಪೂಜೆ ಸಲ್ಲಿಸೋದಾಗಿ ದೇವರಲ್ಲಿ ಹರಕೆ ಹೊತ್ತಿದ್ದ ದೇವೇಗೌಡರು ಇವತ್ತು ತಮ್ಮ ಹುಟ್ಟೂರು ಸಮೀಪ ಇರುವ ರಂಗನಾಥ ಸ್ವಾಮಿಗೆ ಕುಟುಂಬ ಸಮೇತ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ರಂಗನಾಥ ಸ್ವಾಮಿಗೆ 1001 ಕುಂಭಾಭಿಷೇಕ ನೆರವೇರಿಸಿದ್ದಾರೆ. ಕೇವಲ 30 ದಿವಸಗಳಲ್ಲಿ ಈ ಒಂದು ಆಯೋಜನಾ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಒಂದು ಕಾರ್ಯಕ್ರಮವನ್ನು ಪೂರ್ಣಗೊಳಿಸಬೇಕು, ಯಶಸ್ವಿಗೊಳಿಸಬೇಕು ಎಂಬುದಾಗಿ ಮಾಜಿ ಪ್ರಧಾನಮಂತ್ರಿಗಳು ನಮಗೆ ಈ ಸಂಕಲ್ಪವನ್ನು ತಿಳಿಸಿದರು. ಅದರಂತೆ ಧಾರ್ಮಿಕ ದತ್ತಿ ಇಲಾಖೆಯ ಕರ್ನಾಟಕದ ಸರ್ಕಾರದ ಪರವಾಗಿ ರಾಜ್ಯದ ಹಿರಿಯ ಆಗಮ ಪಂಡಿತರಾಗಿ ಮುಜರಾಯಿ ಇಲಾಖೆ ಆಯುಕ್ತರ ಕಚೇರಿಯಿಂದ ನಾನು ಈ ದಿವಸ ಇಲ್ಲಿಗೆ ಬಂದಿದ್ದೀನಿ. 3 ದಿನಗಳ ಕಾಲ ಶಾಸ್ತ್ರೋಕ್ತವಾಗಿ ಸಹಸ್ರ ಕಳಶಾಭಿಷೇಕ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ. ನಡೆದು ಈಗ ಕುಂಭಾಭಿಷೇಕ ಕಾರ್ಯಕ್ರಮ ನಡೀತಾ ಇದೆ. ಎಂಬತ್ತು ವರ್ಷಗಳ ನಂತರದ ಧಾರ್ಮಿಕ ಕಾರ್ಯಕ್ರಮ. 51 ಅರ್ಚಕರ ತಂಡದಿಂದ ಪೂಜೆ, ಹೋಮ, ಹವನ. ಎಂಬತ್ತು ವರ್ಷಗಳ ನಂತರ ಧಾರ್ಮಿಕ ಕಾರ್ಯಕ್ರಮ ಇದಾಗಿದ್ದು, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದ 51 ಜನರ ಅರ್ಚಕರ ತಂಡ ಪೂಜೆ, ಹೋಮ, ಹವನ ನೆರವೇರಿಸಿದ್ದಾರೆ. 3 ಮಹಾಸಾಗರ, ಅಷ್ಟ ನದಿಗಳ ನೀರು, 7 ಸಾಗರ, 7 ಪರ್ವತಗಳ ಮಣ್ಣು ತರಿಸಿ ಕುಂಭಗಳಿಗೆ ತುಂಬಿಸಿ 3 ದಿನಗಳಿಂದ 101 ಕುಂಭಗಳಿಗೆ ಪೂಜೆ ಮಾಡಿ ಇಂದು ಅಭಿಷೇಕ ಮಾಡಲಾಯಿತು. ರಂಗನಾಥ ಸ್ವಾಮಿ ದೇಗುಲದ ಗೋಪುರ ಕಳಶಕ್ಕೆ ಕುಂಭಾಭಿಷೇಕ ಮಾಡಲಾಯಿತು. ಇಲ್ಲಿ 1001 ಕಲಶ, ಇಲ್ಲಿ 81 ಮಧ್ಯದಲ್ಲಿ 81 ಕಲಶ, ಪೂರ್ವದಲ್ಲಿ 81 ಕಲಶ, ದಕ್ಷಿಣದಲ್ಲಿ 81, ಪಶ್ಚಿಮದಲ್ಲಿ 81 ಮತ್ತು ಉತ್ತರದಲ್ಲಿ 81 ಕಲಶಗಳು, ಆಗ್ನೇಯದಲ್ಲಿ 49, ನೈಋತ್ಯದಲ್ಲಿ 49, ವಾಯುವ್ಯದಲ್ಲಿ 49, ಈಶಾನ್ಯದಲ್ಲಿ 49, ಹೀಗೆ ಎಲ್ಲ ಸೇರಿ ಅಂಕುರಾರ್ಪಣಾ ಕಲಶಗಳು ಸೇರಿದಂತೆ 1001 ಕಲಶಗಳು ಈ ಸಹಸ್ರ ಕಲಶ. ಕುಂಭಾಭಿಷೇಕ ಪೂಜೆಯಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು, ಪತ್ನಿ ಚೆನ್ನಮ್ಮ ದೇವೇಗೌಡ, ಎಚ್ಡಿ ರೇವಣ್ಣ, ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಭಾಗಿಯಾಗಿದ್ರು. ಒಟ್ನಲ್ಲಿ ದೊಡ್ಡಗೌಡರು ಆರೋಗ್ಯದಲ್ಲಿ ಚೇತರಿಕೆಯಾಗ್ತಿದ್ದಂತೆ ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕಿರಣ್, ನ್ಯೂಸ್ ಫಸ್ಟ್, ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.